ಮೀಶೋ ಮೇಲೆ ನನಗಂತೂ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಲವ್ ಆಗ್ತಿದೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಂತೂ ನಾನು ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಗಿತ್ತು. ಅಂದರೆ ಇವತ್ತು ನಮ್ಮನೇನ ಅಷ್ಟು ಕೆಲಸ ಇರಲಿಲ್ಲ, ಹಾಗಾಗಿ ನಮ್ಮ ಮಾಮೂಲಿಯಾಗಿ ಎದ್ದು ನೆನ್ನೆದು ಏನು ರೊಟೀನ್ ಇತ್ತು ಅದೇ ಇವತ್ತು. ಅಂದರೆ ಇವತ್ತು ಅಪ್ಪ ಬಂದಿದ್ದರು, ಆದರೆ ನನ್ನ ತಮ್ಮನ ಮನೆ ಸೊಪ್ಪು ಮುರಿದಿತ್ತು, ಹಾಗಾಗಿ ಅವರು ಮುಯ್ಯಾಳ್ಗೆ ಅಂತ ಹೇಳಿ ಹೋಗಿದ್ದರು. ಇನ್ನು ಅದನ್ನೆಲ್ಲ ಮುಗಿಸಿ ನಾನು ಅಪ್ಪು ಇಬ್ಬರೇ ಇದ್ದಿದ್ದರಿಂದ ಸಿಂಪಲ್ಲಾಗಿ ಚಿತ್ರಾನ್ನ ಹುಳಿ ಇತ್ತು ಅಂತ ಹೇಳಿ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ಆದರೆ ನನ್ನ ತಮ್ಮ ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳಿ ನಮ್ಮ ಚಿಕ್ಕಮ್ಮವ್ರ ಮನೆ ಮಾಡಿದ್ರಲ್ಲ, ಅದನ್ನು ನಾನು ಕೊಟ್ಟು ಅವ್ನು ಚಿತ್ರಾನ್ನ ತಿಂದ್ಬಿಟ್ಟು ಹೊಲ್ದ ಹತ್ರ ಹೋದ. ನಾನು ಬಟ್ಟೆ ಎಲ್ಲನೂ ತೊಗೊಂಡು ನಮ್ಮ ಸುನಿಯಮ್ಮ ಅವ್ರ ಮನೆ ಹತ್ರ ಬಂದೆ ಬಟ್ಟೆ ತೊಳೆಯೋಣ ಅಂತ ಹೇಳಿ. ಅಪ್ಪ, ಇಷ್ಟು ಬಟ್ಟೆ ನಾನು ಯಾವಾಗಲೂ ತೊಳೆದೇ ಇರಲಿಲ್ಲ. ಸಖತ್ ಬಟ್ಟೆಗಳಿದ್ದೋ, ಅಂದರೆ ಅಮ್ಮ ಇರಲಿಲ್ವಲ್ಲ, ಹಾಸ್ಪಿಟಲಲ್ಲಿದ್ದರು. ಮತ್ತು ಹಾಸ್ಪಿಟ್ಲಿಂದ್ರೂ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಕೊಟ್ಟು ಕಳಿಸಿದ್ರು, ಹಾಗಾಗಿ ಬಟ್ಟೆ ಎಲ್ಲನೂ ತೊಳೆದೆ. ಇಷ್ಟು ಬಟ್ಟೆ ತೊಳೆಯೋಷ್ಟೊಳಗೆ ಸುಮಾರು ಟೈಮ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟು ಹೊಟ್ಟೆ ಹಸಿತಿತ್ತು. ಅಲ್ಲಿಂದ ಬಂದು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕೂದಲಿಗೆ ಎಣ್ಣೆ ಹಾಕ್ಸ್ಕೊಂಡು ನಮ್ಮನೇದು ಗಡಿಯಾರ ನಿಂತೋಗಿತ್ತು, ಹಾಗಾಗಿ ಅದಕ್ಕೆ ಶೆಲ್ ಹಾಕ್ತೆ. ನೋಡಿ, ಟೈಮ್ ಇವಾಗ ಇಷ್ಟ ಆಗಿತ್ತು. ಇನ್ನು ಈ ಗ್ಯಾಪಲ್ಲೇ ನನಗೆ ಮೀಶೋಯಿಂದ ಒಂದು ಪ್ರಾಡಕ್ಟ್ ಬಂದಿತ್ತು. ಮೀಶೋ ಮೇಲಂತೂ ನನಗಂತೂ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಲವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಪ್ರೈಸ್ಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಕೊಡ್ತಿದ್ದಾರೆ. ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬರ್ತಿದೆಯಲ್ಲ, ಹಾಗಾಗಿ ನಾನು ಅಪ್ಪಂಗೆ ಹಾಕ್ಸೋಣ ಅಂತ ಹೇಳಿ ಈ ಡ್ರೆಸ್ನ ತರಿಸಿದ್ದೆ. ತುಂಬಾ ವರ್ತ್ ಅನ್ನಿಸ್ತು ನನಗೆ ಪ್ರೈಸು. ಫಸ್ಟ್ 2 ವರ್ಷ ಹಾಕಿದಾಗ ನಾನೇ ರೆಡಿ ಮಾಡಿ ಮನೇಲೇ ಹಾಕಿದ್ದೆ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಸಾಕೋಣ ಅಂತ ಹೇಳಿ ಈ ಸಲ ತರಿಸಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಆಗಲಿ, ನೀವೇನೇ ನೋಡ್ತಿದ್ದೀರಲ್ಲ, ಎಲ್ಲ ಪ್ರಾಡಕ್ಟನ್ನು ನಿಮಗೇ ತೋರಿಸ್ತಿದ್ದೀನಿ ಒಂದೊಂದಾಗೇ. ನಿಮಗೇನಾದರೂ ಇದ್ರದ್ದು ಏನಾದರೂ ಲಿಂಕ್ ಬೇಕಿದ್ದರೆ ಇದ್ರದ್ದು ಸ್ಕ್ರೀನ್ಶಾಟ್ ತೆಗ್ದಾದರೂ ನೋಡ್ಬೋದು. ಇಲ್ಲ ಅಂದರೆ ನಾನು ಹೈಲೈಟ್ಸಲ್ಲಿ ಇದ್ರದ್ದು ಲಿಂಕ್ ಸಹ ಹಾಕಿದ್ದೀನಿ, ನೀವೇನೇ ನೋಡ್ತಿದ್ದೀರಲ್ಲ ಮೀಶೋ ಅಂತೇಳಿ, ಅಲ್ಲೋಗಿ ಬೈ ಮಾಡ್ಬೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.